ಎಚ್.ಡಿ. ಕೋಟೆ ತಾಲೂಕಿನ ಅಣ್ಣೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ರತ್ನಮ್ಮ ಬೋರೇಗೌಡ, ಉಪಾಧ್ಯಕ್ಷರಾಗಿ ಆರ್ ಲೋಕೇಶ್ ಅವರು ಆಯ್ಕೆಯಾಗಿದ್ದಾರೆ. 5 ವರ್ಷದ ಅವಧಿಗೆ ನಡೆದ ಚುನಾವಣೆಯಲ್ಲಿ 12 ಮಂದಿ ಆಯ್ಕೆಯಾಗಿದ್ದರು. ನಿರ್ದೇಶಕರ ಸ್ಥಾನಕ್ಕೆ ನಡೆದ ಪೈಪೋಟಿಗಿಂತ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ತೀವ್ರಗೊಂಡು ಕುತೂಹಲ ಕೆರಳಿಸಿತು. ಜಿದ್ದಾಜಿದ್ದಿನಿಂದ ಕೂಡಿದ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ರತ್ನಮ್ಮ ಬೋರೇಗೌಡ ಅವರು 7 ಮತಗಳನ್ನು ಪಡೆಯುವ ಮೂಲಕ ವಿಜಯ ಪತಾಕೆ ಹಾರಿಸಿದರು. ಅಧ್ಯಕ್ಷರಾಗಿ ರತ್ನಮ್ಮ ಬೋರೇಗೌಡ ಆಯ್ಕೆಯಾದರೆ ಉಪಾಧ್ಯಕ್ಷರಾಗಿ ಆರ್ ಲೋಕೇಶ್ ಆಯ್ಕೆಯಾದರು. ಹೆಸರು ಘೋಷಣೆ ಮಾಡುತ್ತಿದ್ದಂತೆ ಹೊರಗಡೆ ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಇತ್ತ ರತ್ನಮ್ಮ ಬೋರೇಗೌಡ ಅವರ ಮನೆಯಲ್ಲೂ ಹಬ್ಬದ ಸಂಭ್ರಮ ಮನೆ ಮಾಡಿತು. ಬಳಿಕ ಇಂಡಿಯಾ ಫಸ್ಟ್ ಟಿವಿ ಜೊತೆ ಮಾತನಾಡಿದ ನೂತನ ಅಧ್ಯಕ್ಷ ರತ್ನಮ್ಮ ಅವರು, ಶಾಸಕ ಅನು ಚಿಕ್ಮಾದು ಅವರ ಸಹಕಾರದೊಂದಿಗೆ ಸಂಘದ ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ರೈತ ಪರ ಕೆಲಸ ಮಾಡುತ್ತೇನೆ. ನನ್ನ ಮೇಲೆ ಇಟ್ಟಿರುವ ನಂಬಿಕೆ ಉಳಿಸಿಕೊಳ್ಳುತ್ತೇನೆ. ಶೂನ್ಯ ಬಡ್ಡಿ ದರದಲ್ಲಿ ಅಂದಾಜು 7 ಲಕ್ಷ ರೂಪಾಯಿವರೆಗೂ ಸಾಲ ನೀಡುವ ಮೂಲಕ ಹೈನುಗಾರಿಕೆಗೆ ಮತ್ತಷ್ಟು ಉತ್ತೇಜನ ನೀಡುವುದಾಗಿ ಭರವಸೆ ನೀಡಿದರು. ಎಚ್.ಡಿ. ಕೋಟೆ ತಾಲೂಕು ಅಣ್ಣೂರು ಗ್ರಾಮದ ನಮ್ಮ ಸೇವಾ ಸಹಕಾರ ಬ್ಯಾಂಕ್ ಆದ ಈಗ 5 ವರ್ಷ ಅವಧಿಯಲ್ಲಿ ನಮ್ಮ ಅಣ್ಣೂರಿನ ಅಕ್ಕಪಕ್ಕದ ಊರು ಸೇವಾ ಸಹಕಾರ ಬ್ಯಾಂಕಿಗೆ ಸೇರಿರುವಂಥ ಎಲ್ಲ ಸದಸ್ಯರುಗಳು ಸೇರಿ ನಮ್ಮನ್ನ ಒಂದು ಚುನಾವಣೆ ನಡೆಸಿ ಚುನಾವಣೆಯಲ್ಲಿ ಗೆದ್ದು ಆಯ್ಕೆ ಮಾಡಿ ಇವಾಗ ನಿನ್ನೆ ಅಧ್ಯಕ್ಷರನ್ನ ಆಯ್ಕೆ ಮಾಡಿ ನಮ್ಮ ಎಚ್.ಡಿ. ಕೋಟೆ ತಾಲೂಕಿನ MLA ಅವರ ಸಹಕಾರ ಸದಸ್ಯರ ಸಹಕಾರದಿಂದ ನಮ್ಮ ಚುನಾವಣೆಗೆ ಎಲ್ಲ ರೈತರು ಒಂದುಗೂಡಿ ನಮ್ಮನ್ನ ಗೆಲ್ಲಿಸಿದಂಥ ರೈತರಿಗೂ ಸದ ನಾವು ಒಳ್ಳೆ ಕೆಲಸ ಮಾಡಬೇಕು, ಬಡವರು ಎಲ್ಲ ಒಗ್ಗರಿಗೆಲ್ಲ ಒಳ್ಳೆ ಕೆಲಸ ಮಾಡ್ಬೇಕಂತೇಳಿ. ಈ ವೇಳೆ ನೂತನ ನಿರ್ದೇಶಕರಾದ ಎಚ್.ಡಿ. ಮಹೇಶ್, ಮಂಜುನಾಥ್, ಸಿದ್ದನಾಯಕ, ಜಯಮ್ಮ, ಪ್ರೇಮ ಬಸವರಾಜ್, ಈಶ್ವರ ಪ್ರಸಾದ್, ನರಸಿಂಹೇಗೌಡ, ಮುಖಂಡರುಗಳಾದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಬಿ.ವಿ. ಬಸವರಾಜ್, ಟಿ. ವೆಂಕಟೇಶ್, ಅನಿತಾ ಕುಮಾರಸ್ವಾಮಿ, ಹೊಸಳ್ಳಿ ಚಂದ್ರಶೇಖರ್, ಮಹಾದೇವಪ್ಪ, ಯಲವುಂಡಿ ವೆಂಕಟಗೌಡ, ರವಿಗೌಡ, ಕುಮಾರ್, ಎಂ.ಬಿ. ಮಹಾದೇವಪ್ಪ, ಸ್ವಯಂ ಕುಮಾರ್, ಹರೀಶ್, ನಾಗೇಶ್, ಸುವರ್ಣ, ಪಾಪಣ್ಣ ಸೇರಿದಂತೆ ವಿವಿಧ ಗ್ರಾಮಗಳ ಮುಖಂಡರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಎಚ್.ಡಿ. ಕೋಟೆಯಿಂದ ಶ್ರೀಕಂಠ ಈಶ್ವರ್, ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.